ಆತ್ಮೀಯ H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈ ಸಕ್ಕರೆ ಮಾಫಿಯಾದಾಗ ಉಸುಕು ಅಂದರೆ ಮರಳು ಮಾಫಿಯಾನು ಇಲ್ಲಿ ಸಾಕಷ್ಟು ಬೆಳೆದು ನಿಂತದ. ಈ ದಿಶೆಯಲ್ಲೇ ಚರ್ಚೆಯಲ್ಲಿ ಭಾಗವಹಿಸೋದ್ರಲ್ಲಿ ನಮ್ಮ ಗೃಹ ಸಚಿವರು ಹೇಳಿಕೆ ಕೊಡ್ತಾರೆ. ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ದೊಡ್ಡ ದಂಧೆಯಾಗಿದೆ. ಗಣಿಗಾರಿಕೆ ಅಂದರೆ ಉಸುಕು ಒಯ್ಯುವಂಥದ್ದು ಅಂತ. ಪ್ರಕರಣ ಸಂಬಂಧ ಯಾರ ಹೆಸರನ್ನು ಪ್ರಸ್ತಾಪಿಸುತ್ತಿಲ್ಲ. ಯಾರ ಹೆಸರು ಪ್ರಸ್ತಾಪ ಮಾಡೋದಪ್ಪ, ನಾವು ಯಾರನ್ನೂ ದೂಷಣೆ ಮಾಡುತ್ತಿಲ್ಲ. ಯಾಕೆಂದರೆ ಇದು ಅತ್ಯಂತ ಮುಜುಗರದ ಸಂಗತಿ ಆಗಿದೆ. ಯಾಕಂದ್ರೆ ನಾವು ಇದ್ದೀವಿ ಇಲ್ಲಿ, ಎಲ್ಲ ಶಾಸಕರು ಅವರು ಇವರು ರಾಜಕಾರಣಿಗಳಿದ್ದಾರೆ, ನಮ್ಮ ನಾಚಿಕೆ ಅನ್ನಿಸ್ತಾ ಇದೆ ಏನು ಮಾಡೋದು ಅದನ್ನು ಅನ್ನುವಂಗ. ಏಕೆಂದರೆ ಇದು ಅತ್ಯಂತ ಮುಜುಗರದ ಸಂಗತಿ ಆಗಿದೆ. ಈ ಸಂಬಂಧ ಸೀಮಿತವಾಗಿ ಉತ್ತರವನ್ನು ನೀಡುತ್ತಿದ್ದು ಅನೇಕ ಪ್ರಭಾವಿಗಳು ಈ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ. ಒಬ್ಬರು ಇಬ್ಬರು ಎಲ್ಲ ಪ್ರಭಾವಿಗಳು ಭಾಗಿಯಾಗಿದ್ದಾರೆ. ಎಷ್ಟು ಮಂದಿ ಹೆಸರು ಹೇಳ್ಬೇಕು, ಅದನ್ನು ಹೆಚ್ಚುಕಮ್ಮಿ 220 ಆಗಿರ್ಬೋದಾ ಅಂತ ಪ್ರಶ್ನೆಯನ್ನು ಮಾಡ್ಬೋದು. ನೋಡಿ, ಬೇಡ ಅಂತಲ್ಲ. ಈ ವಿಷಯವನ್ನು ಚರ್ಚಿಸುವುದಕ್ಕೆ ಸಭೆ ಕರೆಯಲಾಗುವುದು. ಅಕ್ರಮವಾಗಿ ಏನು ಮರಳ ದಂಧೆ ನಡೀತದನೋ ಇದು ಸಭೆ ಕರೆದು ಮಾತಾಡ್ತಾನೋ ಅಂತ ಹೇಳ್ತಿದ್ರೆ. ಈಗ ನಮ್ಮ ಪರಿಸ್ಥಿತಿ ಏನಾಗಿಪ್ಪ, ನಮ್ಮ ದೇಶದ್ದು ಈ ದರೋಡೆ ಆದಮೇಲೆ ಹಿಂದಿನ ಬಾಗ್ಲ ಹಿಂದಿನ ದಿಡ್ಡಿ ಅಂತೀವಿ ನಾವು, ದಿಡ್ಡಿ ಹಾಕ್ಕೊಂಡಂಗಂತ ಇಲ್ಲಿ ರಾಜ್ ತುಂಬ ನದಿಗಳ ದಂಡೆ ಮರಳಾಗಿರ್ಬೋದು, ಕಾಡಿನ ಗಿಡಗಳನ್ನು ಕಿತ್ತಾಗಿ ಅಲ್ಲಿ ಕಲ್ಲು ಹೊಡ್ಕೊಳ್ಳೋದಾಗಿರ್ಬೋದು, ಅಲ್ಲಿ ಖನಿಜಗಳನ್ನು ತೆಗೆದಾಗಿರ್ಬೋದು, ಈ ನಿರಂತರ ನಡೀತಾ ಇದೆ. ಇದರಿಂದೆಲ್ಲ ರಾಜಕೀಯ ಶಕ್ತಿಗಳಿದೆ ಪ್ರತಿಯೊಂದು ಕಡೆ, ಎಲ್ಲ ಕಡೆನೂ. ಆದರೆ ಇವತ್ತು ಸೀರಿಯಸ್ ಆಗಿ ತೆಗೆದುಕೊಂಡಂಥ ನಮ್ಮ ಹೈಕೋರ್ಟ್ ಇದ್ದಿದ್ದು ಈ ನೆಲೆಗಟ್ಟಿನಲ್ಲೇ ಎಲ್ಲ ರಾಜಕೀಯ ಪಕ್ಷದ ಪ್ರಭಾವಿ ವ್ಯಕ್ತಿಗಳು ಅಕ್ರಮ ಮರಳು ಗಣಿಗಾರಿಕೆ ಭಾಗಿಯಾಗಿದ್ದಾರೆ ಅಂತೇನು ಪರಮೇಶ್ವರ್ ಅವರು ಹೇಳಿದರು. ಅದು ಒಬ್ಬ ಗೃಹ ಮಂತ್ರಿ. ನನಗೆ ಅಸಾಧ್ಯ ಆಗ್ಯದಪ್ಪ, ಇದು ನಾವು ನಿಸ್ಸಹಾಯಕ ಅನ್ನುವಂಗೆ ಹೇಳಿದಾಗ ಆಗಿ ಎಂಟ್ರಿ ಆಗ್ಯದ ನಮ್ಮ ಹೈಕೋರ್ಟ್. ಅದರಲ್ಲೂ ನ್ಯಾಯಮೂರ್ತಿ DK ಸಿಂಗ್ ಹಾಗೂ ನ್ಯಾಯಮೂರ್ತಿ ತಾರಾ ವಿತಸ್ತಾ ಗಂಜು ಇವರು ಪೀಠ ಇದ್ದಿದ್ದು ಇನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಪ್ಪ ಅಂತಂದ್ರೆ, ಈ ನಾವು ಇದನ್ನು ಏನಪ್ಪ ಅಂತಂದ್ರೆ ತನಿಖೆಗೆ, CBI ತನಿಖೆಗೆ ಒಪ್ಪಿಸ್ಬೇಕಾಗ್ತದ ಅಂತೇಳಿ ಈಗಾಗಲೇ ಈ ನೋಟಿಸು ಜಾರಿ ಮಾಡಿದ್ದಾರೆ. ಯಾರಿಗೆ? ರಾಜ್ಯದ ಗೃಹ, ಗಣಿ ಮತ್ತು ಅರಣ್ಯ ಇಲಾಖೆಗಳು. ಈ ಮೂರಕ್ಕೂ ನೋಟಿಸ್ ಜಾರಿ ಮಾಡಿದೆ ನಮ್ಮ ಹೈಕೋರ್ಟ್. ಏನಪ್ಪ ನೀವು ಮಾಡ್ತಾ ಇದ್ದೀರಿ, ಇಷ್ಟು ನಿಶ್ಚಿತ ಆದ್ರೆ ಹೆಂಗೆ ಆಡೋದಿದ್ದಲ್ಲೇ, ಯಾಕೆ ಪ್ರಾಮಾಣಿಕರಿಲ್ಲವ ನಿಮ್ಮ ಆಡೋದಿದ್ದಲ್ಲೇ ಅನ್ನೋಂಗೆ ಪ್ರಶ್ನೆ ಮಾಡಿದ. ಯಾಕಪ್ಪ ಅಂತಂದ್ರೆ ಇದು ತಪ್ಪು ಅನ್ನುವಂಥದ್ದು. ಅದಕ್ಕಾಗಿ ನಾವು ಸೋಮೋಟವಾಗಿ ಅಂದ್ರೆ ಸ್ವಯಂ ಪ್ರೇರಿತವಾಗಿ PIL ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಮ ನ್ಯಾಯಮೂರ್ತಿ DK ಸಿಂಗ್ ಅವರು ಮತ್ತು ಅವ್ರ ಜೊತೆಗಾರರು ಕೂಡ ಹೇಳ್ತಾ ಇದ್ದಾರೆ. ನೋಡಿ ಯಾವ ಮಟ್ಟಿಗೆ ಬಂದದೆ ಇವತ್ತು. ಅನಿವಾರ್ಯವಾಗಿ ಕೋರ್ಟ್ ಎಂಟ್ರಿ ಆಗುವಂಥ ಪ್ರಸಂಗ ಬಂದದೆ ಇವತ್ತು. ಅಂದ್ರೆ ನಮ್ಮ ಕಾರ್ಯಾಂಗ ಸೋತಿದೆ ಕಾರ್ಯ ಮಾಡುವಲ್ಲಿ ಅನ್ನೋದು ಇದು ಸ್ಪಷ್ಟ ಆಗ್ತಾ ಇದೆ. ಪ್ರತಿಯೊಬ್ಬ MLAಗಳು ಇವೆಲ್ಲ ಅಸಾಧ್ಯಷ್ಟು ಸಕ್ಕರೆ ಮತ್ತು ಇದಂತೆ ಮರಳ ಮೇಲೆ ಏನು ಅಕ್ರಮ ಜಾಡಿಸಿದ್ರೆ ರಾಜ್ಯ ಸರ್ಕಾರಕ್ಕೆ ಹೋಗುತ್ತಿರುವಂತಹ ಈ ರಾಯಲ್ಟಿ ಅಂತೀವಲ್ಲ ನಾವು, ರಾಜಧನ, ಅದು ಇವ್ರು ಹೊರಗೊಂಡು ತಟ್ಟಾಗಿಬಿಡ್ತಾರೆ. ಮತ್ತು ಇವ್ರು ಕಡಿಮೆ ರೇಟದಲ್ಲಿ ದಾಟಿ ಹೋಗ್ತದೆ. ಯಾಕಂದ್ರೆ ಇವ್ರದ್ದೇನು ಅಲ್ಲದು, ಈ ರಾಜಕಾರಣಿಗಳದ್ದು ಆಸ್ತಿ ಅಲ್ಲದು. ಯಾಕಪ್ಪ ಅಂದರೆ ಇದೆಲ್ಲ ನಿಸರ್ಗ, ನದಿ ಜೊತೆಗೆ ಕಾಡ, ಇವೆಲ್ಲವೂ ಜನಸಾಮಾನ್ಯರು ಇಡೀ ಜನರಿಗೆ ಸೇರಿದಂಥದ್ದು. ಹೀಗಾಗಿ ಅವ್ರಿಗೆ ಅದರ ಪರಿವೇ ಇಲ್ಲ. ನಮ್ಮ ರಾಜಕಾರಣಿಗಳಿಗೆ ಹಾಳಾಗಿ ಹೋದ್ರೆ ಹೋಗಿ ನಾವು ರಾಜಕೀಯ ಮಾಡಿದ್ರೆ ಸಾಕಪ್ಪ ಅನ್ನೋದು ಪರಿಸ್ಥಿತಿ ಇದೆ. ಅದಕ್ಕೆ ಯಾರು ಮಾಡ್ತಾ ಇದ್ರೆ CBI ತನಿಖೆ ಮಾಡಬೇಕು, ಅದರ ಅಗತ್ಯ ಐತಿ ಅಂತೇಳಿ ನಮ್ಮ ಹೈಕೋರ್ಟ್ ಹೇಳ್ತಾ ಇದೆ. ಇದ್ರ ಮುಂದಿನ ಹೆಜ್ಜೆನಪ್ಪ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಕೃಷ್ಣಾ ನದಿ ಜಲಾನಯನದ ಏನು ಪ್ರದೇಶ ಬರ್ತಾವ ಅವೆಲ್ಲ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದಲ್ಲಿ ನೀವು ತಿಳ್ಕೊಬೋದು. ಎಲ್ಲ ಕಡೆಯೂ ಈ ಮರಳ ದಂಧೆ ನಡೀತಾ ಇದೆ. ಇವತ್ತು ಘಟಪ್ರಭಾ ನದಿ ಆಗಿರ್ಬೋದು, ಮಲಪ್ರಭಾ ನದಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಭದ್ರಾ ಆಗಿರ್ಬೋದು, ಯಾವ ನದಿ ತಗೊಳ್ಳಿ ಕರ್ನಾಟಕದಲ್ಲೇ ಎಲ್ಲ ನದಿಗಳ ಹೆಚ್ಚು ಕಡಿಮೆ ದಂಡೆಗಳು ಇವತ್ತು ಮರಳ ಮುಕ್ತ ಆಗಿಬಿಟ್ಟಾವ. ಮರಳಲ್ಲಿ ಸಿಗೋದು ಕೇಳಿದರು. ಅದು ಲಾಭವೂ ಆಗಿಲ್ಲ ನಮ್ಮ ಏನಪ್ಪ ಖಜಾನೆಗೆ. ಯಾಕಂದ್ರೆ ಮತ್ತೆ ಹುಟ್ಟು ಸಾಕ್ತರೂ ಇಲ್ಲ ಮರಳದು, ಮತ್ತು ಲಾಭವೂ ಆಗಲಿಲ್ಲ. ಇದನ್ನ ಯಾರು ಹೊಡೋದು? ನನಗೆ ಈ ರಾಜಕಾರಣಿಗಳು, ಅವ್ರ ಬೆಂಬಲಿಗರು ಅದು ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ರಾಜಕೀಯಕ್ಕಂತ. ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಮಾಡಿದ್ವಿ ನಾವು. ಸರ್ಕಾರ ನೆಲೆಗಟ್ಟಿನಲ್ಲಿ ಯಾವ ರೀತಿ ನಮ್ಮನ್ನು ಕೊಳ್ಳೆ ಹೊಡಿತಿದ್ದಾರೆ ರಾಜಕಾರಣಿಗಳು. ಶುಗರ್ ಫ್ಯಾಕ್ಟ್ರಿ ಕಟ್ಕೊಳ್ಳೋದು, ಈ ಥರ ರೈತರಿಗೆ ಮೋಸ ಮಾಡೋದು, ಆ ಕಡೆ
ಈ ನಮ್ಮ ಅಪೆಕ್ಸ್ ಬ್ಯಾಂಕ್ ಆಗಿರ್ಬೋದು, ಡಿ ಸಿ ಸಿ ಬ್ಯಾಂಕ್ ಆಗಿರ್ಬೋದು, ಮತ್ತಾವುದೋ ಬ್ಯಾಂಕ್ ಆಗಿರ್ಬೋದು, ಅವತ್ತು ದುಡ್ಡು ಎಬ್ಸೋದು, ದುಡ್ಡು ಎಬ್ಬಿಸಿ ಎಲೆಕ್ಷನ್ ಮಾಡೋದು, ಎಲೆಕ್ಷನ್ ಗೆಲ್ಲೋದು, ಗಂಟು ಮಾಡೋದು, ಇದನ್ನು ನೋಡ್ತಿದ್ವಿ. ಹಾಗೆ ಮರಳಿಂದನು ಪ್ರತಿಯೊಬ್ಬ ಹೆಚ್ಚು ಕಡಿಮೆ ಎಮ್ ಎಲ್ ಎಗಳು ಅನ್ಬೋದು ನಾವು. ಆದರೂ ಕೆಲವೊಬ್ರು ಎಲ್ಲೋ ಒಬ್ರು ಇರ್ಬೋದು, ನನಗಂತ ಅನಿಸೋದಿಲ್ಲ. ಭಾಳ ಪ್ರಾಮಾಣಿಕರು ಸಿಗೋದು ಕಷ್ಟ ಅದ. ಯಾಕಂದ್ರೆ ಬೆತ್ತಲೆ ಓಡಾಡುವವರ ಊರಲ್ಲೇ ಬಟ್ಟೆ ಹಾಕಿಕೊಂಡವನೇ ಮೂರ್ಖ ಅಂತ. ಹಾಗೆ ಪ್ರಾಮಾಣಿಕಗೆ ದಡ್ಡರಿ ಮೂರ್ಖರೇ, ದುಡ್ಡು ಮಾಡ್ಕೊಳಕ್ಕೆ ಬರೋದಿಲ್ಲ ಅನ್ನೋ ಜನ ಇವತ್ತು ಹೆಚ್ಚಾಗಿದ್ದಾರೆ. ಇಲ್ಲ ಪ್ರಾಮಾಣಿಕದೇನಪ್ಪ ನಾ ಏನು ಮಾಡೋದಿಲ್ಲ ಅಂತ ಹೇಳಿ ನಗುತ್ತಾರೆ. ಇವತ್ತು ಒಂದು ಜೋಕೇಬಲ್ ಸಬ್ಜೆಕ್ಟ್ ಆಗಿಬಿಟ್ಟದ. ಇದು ದುರಂತ. ಈ ದೇಶದ್ದು, ಈ ನಾಡಿಂದು ಮುಂದೆ ಬರುತ್ತೋ ಜನಾಂಗಕ್ಕೆ ಮಾಡುತ್ತಿರುವಂಥ ನಾವೆಲ್ಲ ಅನ್ಯಾಯಗಳೆಲ್ಲ ಇವು. ಇದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಆಯಿತು, ತಮ್ಮ ಮಕ್ಕಳಾಯಿತು, ತಮ್ಮ ಕುಟುಂಬ ಆಯಿತು, ತಮ್ಮ ರಾಜಕೀಯ ಆಯ್ತು, ಆರಿಸಿ ಬರೋದಾಯ್ತು, ಗಂಟು ಮಾಡೋದಾಯ್ತು, ದುಡ್ಡು ಹಂಚೋದು, ಹಂಚಿಗೆ ಆಯ್ಕೆ ಮಾಡಿ 5 ವರ್ಷ ಇಡೀ ದೇಶವನ್ನು ಮುಗಿಸುವಂಥ ಕೆಲಸಗಳು, ರಾಜ್ಯವನ್ನು ಮುಗಿಸುವಂಥ ಕೆಲಸಗಳು, ಆ ಭಾಗದ ಅರಣ್ಯವನ್ನು, ಗಣಿಯನ್ನು ಎಲ್ಲನೂ ಮುಗಿಸುವಂಥ ಕೆಲಸಗಳು ರಾಜಕಾರಣಿಗಳಿಂದ ಆಗ್ತಾ ಇದ್ದಾವೆ, ಅಂತ ವ್ಯಾಪಾರಿಗಳಿಂದ ಆಗ್ತಾ ಇದ್ದಾವೆ, ಇನ್ನೊಂದು ಕಡೆಗೆ ಕಾರ್ಪೊರೇಟ್ಗಳಿಂದ ಆಗ್ತಾ ಇದ್ದಾವೆ, ಬಂಡವಾಳಶಾಹಿಗಳಿಂದ ಆಗ್ತಾ ಇದ್ದಾವೆ. ಮತ್ತು ಇಲ್ಲಿ ಸರ್ಕಾರ ಅದನ್ನು ಇಲ್ಲೋ. ಯಾಕದ ಸರ್ಕಾರ? ಯಾರಿಗಾಗಿ ಸರ್ಕಾರ? ಏತಕ್ಕಾಗಿ ಸರ್ಕಾರ? ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, CBI ತನಿಖೆ ಮಾಡಿದ್ರೆ ತನಿಖೆ ಮಾಡ್ತಾರೆ ಪಾಪ. ಇವತ್ತು ನಮ್ಮ SIT ಇವತ್ತು ಎಲ್ಲೇ ನಮ್ಮ ಧರ್ಮಸ್ಥಳದಲ್ಲಿ ತನಿಖೆ ಮಾಡಿದ್ರು, ಏನು ಹೊರಡಿಸ್ತು ಅದು ನೋಡಿದಾಗ ಇವು ಅಷ್ಟು ನಾಳೆ ಮುಚ್ಚಾಕು ಕೆಲಸಗಳು ಆಗ್ತಾ ಇದ್ದಾವೆ. ಪಾಪ ಹೈಕೋರ್ಟ್ ತನ್ನ ಕೆಲಸ ಮಾಡಿದ. ಅದರಲ್ಲೂ ಮುಖ್ಯವಾಗಿ ನಮ್ಮ ನ್ಯಾಯಮೂರ್ತಿ JK ಸಿಂಗ್ ಅವರು ಮತ್ತು ನ್ಯಾಯಮೂರ್ತಿ ತಾರಾ ವಿಚಸ್ತಾ ಗಂಜು ಅವರು ಭಾಳ ಉತ್ತಮವಾಗಿ ದಾಕ್ಷಿಣ್ಯ ಮಾಡಿದ್ದಾರೆ. CBI ಸಲ್ಲಿಸ್ರಿ, ತಪ್ಪಿತಸ್ಥರ ಶಿಕ್ಷೆ ಆಗಬೇಕು ಅಂತಾರೆ. ಆದರೆ ಕೊಡೋರು ಯಾರು ಶಿಕ್ಷೆ ಅನ್ನುವಂಥದ್ದು? ಯಾಕಂದ್ರೆ ಡೈರೆಕ್ಷನ್ ಮಾಡಿದ ಕೋರ್ಟ್, ಹೈಕೋರ್ಟ್, ಅದರ ಕಾರ್ಯರೂಪ ತರಬೇಕಾಗಿದ್ದು ಕಾರ್ಯಾಂಗ ಮತ್ತು ಶಾಸಕಾಂಗ. ಇವ್ರು ಎಷ್ಟು ಮಟ್ಟಿಗೆ ಮಾಡ್ತಾರಾ ಅಂತೇಳಿ. ಒಂದು ನಮ್ಗೆ ದುಡ್ಡು ಬರಲಿಲ್ಲ, ದುಡ್ಡು ಇವ್ರು ರಾಜಕೀಯಕ್ಕೆ ಹೋಯ್ತು, ನಮ್ಮ ನಿಸರ್ಗ ಹಾಳಾಗಿ ಹೋಗ್ಬಿಡ್ತು, ನಮ್ಮ ನದಿಗಳು ಹೊರಸಾಗಿ. ನೋಡಿರಿ, ಪ್ರತಿಯೊಂದು ನದಿ ಹೆಚ್ಚು ಕಡಿಮೆ, ಕರ್ನಾಟಕದ ಹೆಚ್ಚು ಕಡಿಮೆ ಪ್ರತಿಯೊಂದು ನದಿಗಳನ್ನು ಘಟ ರೂಪ ಪಡಿತಾ ಇದ್ದಾವೆ. ನಿಧಾನಕ್ಕೆ ಘಟಗಳಾಗ್ತಾ ಇದ್ದಾವೆ, ಊರಿನ ಹೊಲಸನ್ನು ತೊಗೊಂಡು ಹೋಗುವಂಥವು, ಡಂಪ್ ಮಾಡುವಂಥವು. ಹೀಗಾಗಿ ಮುಂದಿನ ದಿನಗಳಲ್ಲಿ ನಾವು ಕುಡಿಯುವ ನೀರಿಗೆ ತಾಯಿ ಅನ್ನುವಂಥ ಪರಿಸ್ಥಿತಿ ನಾವು ಹಾಡ್ತೀವಿ ಏನೋ, ಅದ್ರ ಮುಂದೆ ಬರುತ್ತಂಥ ಪಾಪ ಜನಾಂಗಕ್ಕೆ ನಾವೆಲ್ಲ ವಿಷಪೂರಿತವಾದಂಥ ನೀರು ಕೊಡುವಂಥದ್ದು. ಯಾಕಂದ್ರೆ ಸ್ವಚ್ಛ ಮಾಡುವಂಥ ಮರಳು ಆಗಲಿಲ್ಲ. ಇವತ್ತು ಸ್ಯಾಂಡ್ ಅದು ಬಂದದ, ಮತ್ತೊಂದು ನೀರು ಬಂದದ, ಅದು ಹೆಚ್ಚು ಬಳಸಲಾದ. ಆದಷ್ಟು ಈ ನದಿಯ ಒಂದು ಉಸುಕನ್ನು ಬಳಸ್ಕೊಳ್ತಾ ರಾಯಲ್ಟಿ ತಪ್ಪಿಸ್ತಾ ಅನೇಕ ರಾಜಕಾರಣಿಗಳು ಹೆಚ್ಚು ಕಡಿಮೆ 224 ಸ್ಥಳಗಳಲ್ಲಿ ಆಗಿರ್ಬೋದು, ಅಲ್ಲಿ ರಾಜಕಾರಣಿಗಳು ಇದನ್ನು ಎಲ್ಲೆಲ್ಲಿ ನದಿಗಳು ಅದಾವ, ಹಳ್ಳಗಳಿದ್ದಾವೆ, ಹಳ್ಳಗಳ ಬಾಜುಗೂ ಸಹಿತ ನೀವು ನೋಡಿರಿ. ಇವತ್ತು ನಿಮ್ಗೆ ಹುಡುಕಿದ್ರು ಸಿಗುವುದಿಲ್ಲ, ಉಸುಕ ಆ ರೀತಿ ಆಗಿಬಿಟ್ಟದ. ಅಥವಾ ನಮ್ಮ ಮರಳು ಹುಡುಕಿದ್ರು ಸಿಗುವುದಿಲ್ಲ, ಆ ರೀತಿ ಆಗ್ಯದ. ಅದಕ್ಕಾಗಿ ಇವತ್ತು ನಮ್ಮ ಏನಪ್ಪ ಹೈಕೋರ್ಟ್ ಇದ್ದಿದ್ದು ನೇರವಾಗಿ ಡೈರೆಕ್ಷನ್ ಮಾಡಿ, ನೋಡಪ್ಪ ಇದು ಬಂದ್ ಮಾಡಿಸ್ರಿ, ತನಿಖೆ ಮಾಡಿಸ್ರಿ, ತಪ್ಪಿತಸ್ಥರೆಲ್ಲ ಶಿಕ್ಷೆ ಕೊಡಿಸ್ರಿ. ಯಾಕಂದ್ರೆ ಒಬ್ಬ ಗೃಹ ಮಿನಿಸ್ಟರ್ ಇದ್ದವರು, ನಮ್ಮ ಏನಪ್ಪ ಅಂದ್ರೆ ಗೃಹ ಖಾತೆ ಮಿನಿಸ್ಟರ್ G. ಪರಮೇಶ್ವರ್ ಅವರು ಸೋತ್ ಪಾಪ ಕೈ ಎಬ್ಬಿಸಿದಾರೆ. ನಮ್ಗೆ ಸಾಧ್ಯ ಇಲ್ಲಪ್ಪ, ಇವ್ರು ಯಾರು ಎಲ್ಲ ನಮ್ಮ ಜೊತೆಗಿದ್ದವ್ರು ಇದ್ದಾರೆ, ಏನು ಮಾಡೋದು ಅಂತೇಳಿ. ಇದು ವಿರೋಧ ಪಕ್ಷದವ್ರು ಇದ್ದಾರೆ, ಆಡಳಿತ ಪಕ್ಷದವರು. ಮತ್ತು ಯಾರಿಗೆ ಬಗ್ಗೆ ಏನಂತ ಹೆಸರು ಹೇಳೋನು, ಜೊತೆ ನಮಗೂ ಇರ್ಬೋದೇನೋ ಅನ್ನೋಂಥ ಭಯನೋ ಅವ್ರಲ್ಲಿ ಇರಬೇಕೇನೋ. ಒಟ್ಟಾರೆಯಾಗಿ ಇವತ್ತು ಹೈಕೋರ್ಟ್ ಒಂದು ಒಳ್ಳೆಯ ಡಿಸಿಷನ್ ಕೊಟ್ಟದ. ಆ ಡಿಸಿಷನ್ ಪ್ರಕಾರ ಒಂದು ಖಚಿತವಾದಂಥ ಏನಪ್ಪ ಅಂದ್ರೆ ಆಡಳಿತವನ್ನು ನಮ್ಮ ಸರ್ಕಾರ ನೀಡಲಿ. ಮತ್ತು ಮಾಫಿಯಾ ಏನದ ಮರಳ ಮಾಫಿಯನ್ನು ತಡೀಲಿ ಅನ್ನೋದು ಎಲ್ಲರ ಆಸೆ. ತಡಿತಾರ ನಮ್ಮ ಸಿದ್ದರಾಮಯ್ಯನವರು. ನೋಡು ನೀನು ಆಗ್ತಂತ ಹೇಳಿದ್ರೆ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S60 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.